ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಕ್ರಾಂತಿ ಹಬ್ಬದ ಲಾಗ್ ಆಗಿರುತ್ತೆ. ಈ ಲಾಗನ್ನು ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಸಾರಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಅಂದರೆ ನೆನಪಾಗೋದೆ ಕಬ್ಬು, ಸಂಕ್ರಾಂತಿ ಕಾಳು, ಕಬ್ಬು. ಇವಾಗ ಏನಪ್ಪ ಅಂದರೆ ಸ್ವಲ್ಪ ಬೇಗ ಎದ್ದಿದ್ದೆ ನಾನು, 4 o'clock ಥರ ಎದ್ದಿದ್ದೆ, ಎದ್ಬಿಟ್ಟಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಬಾಗಿಲಿಗೆ, ತುಳಸಿಗೆ ಆಚೆ ಕಡೆ ಎಲ್ಲ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ, ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ದಿವಸ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ನಾನು ಇಲ್ಲಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಕ್ಬೋದಾಗಿತ್ತು ಅನ್ನಿಸ್ತು, ಆದರೆ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ನನ್ನ ಕಡೆ ಕಲರ್ಸು ನಾನು ನೋಡಿಕೊಂಡೇ ಇಲ್ಲ. ಕಲರ್ ಪುಡಿ ಎಲ್ಲ ಖಾಲಿ ಆಗ್ತಾ ಬಂದುಬಿಟ್ಟಿತ್ತು. ಯಾವಾಗ ತೆಗೆದು ನೋಡ್ತೀನಿ, ರಂಗೋಲಿ ಹಾಕೋ ಟೈಮಲ್ಲಿ ತೆಗೆದು ನೋಡ್ತೀನಿ, ಸ್ವಲ್ಪ ಆಯಿತು. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತೀನಿ. ನೋಡ್ಬೋದು ನೀವಿಲ್ಲಿ ಈ ಥರ ನಾನು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿನಿ. ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಥರ ರಂಗೋಲಿ ಹಾಕಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಆ ಕಡೆ ಈ ಕಡೆ ಕಬ್ಬು ಥರ ಬಿಡಿಸಿದ್ದೀನಿ. ಯಾವ ಥರ ಇದೆ ರಂಗೋಲಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಈ ರಂಗೋಲಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇವಾಗ ರಂಗೋಲಿ ಹಾಕ್ಕೊಂಡು ಬಂದುಬಿಟ್ಟಿದೆ. ದೇವರು ಕಟ್ಟೆನೂ ಕೂಡ ಎಲ್ಲ ಒರೆಸ್ಕೊಂಡು ನಾನು ನೆನ್ನೆ ಹಾಕಿದ ಹೂವೆಲ್ಲ ತೆಗೆದು ಇವತ್ತು ಹೂವಿಟ್ಟು ದೀಪ ಹಚ್ಚಿ ದೇವ್ರ ಮುಂದೆನೂ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ದೇವ್ರಿಗೆ ಬಾಳೆಹಣ್ಣು, ಅಡಿಕೆ ಎಲೆ ಮತ್ತು ಸಂಕ್ರಾಂತಿ ಕಾಳು, ಕಬ್ಬು ಇಷ್ಟು ಇಟ್ಟು ಇವಾಗ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಬೆಳಗ್ಗೆ ದೀಪ ಹಚ್ಚಿದ್ಮೇಲೆ ಒಂದು ಊದಿನ ಕಡ್ಡಿನ ಹಚ್ಚಿಬಿಟ್ಟಿದೆ, ಪೂಜೆ ಮಾಡ್ಕೊಳ್ತೀನಿ. ನೈವೇದ್ಯ ಆದ್ರ ಮೇಲೆ, ಅಂದರೆ ಅಡುಗೆ ಆಗಬೇಕಿನ್ನು, ನೈವೇದ್ಯ ಆದ್ರ ಮೇಲೆ ನಾನು ಮಂಗಳಾರತಿ ಮಾಡ್ಕೊಳ್ತೀನಿ. ಇವಾಗ ಹಾಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ತೀನಿ. ನೋಡ್ಬೋದು ನೀವಿಲ್ಲಿ ನನ್ನ ಬೆಳಗಿನ ಪೂಜೆ ಈ ಥರ ಆಯಿತು. ಇವಾಗ ಹೋಗಿಬಿಟ್ಟಿದೆ, ಅಡುಗೆ ಮಾಡಬೇಕು. ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಅಂದರೆ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು. ಪೊಂಗಲ್ಲೇ ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ ನೆನಪಾಗೋದೆ ಪೊಂಗಲ್ಲು. ಆದರೆ ನಮ್ಮನೆಯಲ್ಲಿ ಒಬ್ಬಟ್ಟು, ಅವರು ಅವಾಗಿಂದ ನಮ್ಮ ಅತ್ತೆಯವರು ಒಬ್ಬಟ್ಟು ಮಾಡ್ಕೊಂಡು ಬಂದಿದ್ದಾರಲ್ಲ, ಅವರು ಇವಾಗ ಒಬ್ಬಟ್ಟು ಮಾಡೋಣಮ್ಮ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ಅವ್ರ ಆಸೆ ಯಾಕೆ ಬೇಡ ಅನ್ನೋದು ಅಂದ್ಬಿಟ್ಟಿದೆ, ಒಬ್ಬಟ್ಟೆ ಮಾಡ್ಕೊಂಡ್ವಿ. ನೋಡ್ಬೋದು ಇಲ್ಲಿ ನಾನು ಈ ರೀತಿ ಪೂಜೆ ಮಾಡಿಕೊಂಡೆ ಬೆಳಗ್ಗೆನೆ. ನಿನ್ನೆ ಮೊಳಕೆ ಇಟ್ಟು ಪೂಜೆ ಮಾಡಿದ್ನಲ್ಲ, ಅದು ಇವತ್ತು ತೆಗಿಯೋ ಹಾಗಿಲ್ಲ. ಇವತ್ತು ಕೂಡ ಪೂಜೆ ಮಾಡ್ಕೊಳ್ತೀವಿ. ಅದನ್ನು ತೆಗಿಯೋದು ಶುಕ್ರವಾರ ತೆಗಿಯೋ ಹಾಗಿಲ್ಲ, ಶನಿವಾರ ತೆಗೆದುಬಿಟ್ಟಿದೆ. ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಕೊಟ್ಟರೆ ಅವರು ಆಟ ಆಡಿ ಹೊಡಿತಾರೆ. ನೆಕ್ಸ್ಟ್ ಇಯರು ಮತ್ತೆ ಹೊಸ ಮಡಿಕೆ ತರಬೇಕು. ಇವಾಗ ಸಂಕ್ರಾಂತಿ ಕಾಳು ಕೂಡ ಇಟ್ಬಿಟ್ಟಿದೆ, ಕಬ್ಬು ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಸಂಕ್ರಾಂತಿ ಕಾಳಿಗೆ ಒಂದು ವಿಶೇಷತೆ ಇದೆ. ಅಂದರೆ ಹಿಂದಿನ ಕಾಲದವರು ಏನೇ ಹಬ್ಬ, ಪೂಜೆ, ಅಡುಗೆ ಮಾಡಿದ್ರು ಅದಕ್ಕೆ ಆರೋಗ್ಯದಲ್ಲೂ ಒಂದು ಒಳ್ಳೆ ಇದು ಇಟ್ಕೊಂಡೆ ಮಾಡಿರ್ತಾರೆ. ಅಂದರೆ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಚಳಿ ಇರುತ್ತೆ, ತುಂಬ ಚಳಿ ಇರೋದ್ರಿಂದ ಮತ್ತು ಸ್ಕಿನ್ ಕೂಡ ಡ್ರೈ ಆಗ್ತಾ ಇರುತ್ತೆ. ಸ್ಕಿನ್ನು ಡ್ರೈ ಆಗೋದಕ್ಕೆ ಕೊಬ್ಬರಿ ಮತ್ತು ಶೇಂಗಾ, ಅದು ಎಣ್ಣೆ ಅಂಶ ಇರೋದ್ರಿಂದ ಕೊಬ್ಬರಿ ಮತ್ತು ಶೇಂಗಾ ತಿಂದರೆ ಸ್ಕಿನ್ನು ಡ್ರೈ ಆಗೋದಿಲ್ಲ, ದೇಹಕ್ಕೆ ಒಳ್ಳೆಯದು. ಮತ್ತು ಎಳ್ಳು, ಬೆಲ್ಲ, ಅದು ಉಷ್ಣತೆ. ಇವಾಗ ಶೀತ ಇರೋದ್ರಿಂದ, ಕೋಲ್ಡ್ ಇರೋದ್ರಿಂದ ಉಷ್ಣತೆ ಇರುತ್ತೆ. ಉಷ್ಣತೆ ಅಂದರೆ ಹೀಟ್ ಪದಾರ್ಥ ಅದು. ಇವಾಗ ಕೋಲ್ಡ್ ಇರೋದ್ರಿಂದ ಹೀಟ್ ಪದಾರ್ಥ ತಿಂದರೆ ಅದು ಕೂಡ ದೇಹಕ್ಕೆ ತುಂಬ ಒಳ್ಳೆಯದು. ಮತ್ತು ಹಾಕಿರೋ ಕಡಲೆ ಕೂಡ ಶೀತ ಆಗೋದಿಲ್ಲ, ಅದು ಕೂಡ ಒಳ್ಳೆಯದು. ಕೆಮ್ಮು, ನೆಗಡಿ, ಶೀತಕ್ಕೆಲ್ಲ ಕಡಲೆನೂ ಕೂಡ ಒಳ್ಳೆಯದು. ಹಿಂದಿನ ಕಾಲದವರು ಎಷ್ಟು ಚೆನ್ನಾಗಿ ಆರೋಗ್ಯದ ಬಗ್ಗೆನೂ ನೋಡಿಕೊಂಡು ಎಲ್ಲ ಹಬ್ಬಗಳು ಆಚರಣೆ ಮಾಡಿದ್ದಾರೆ ಅಂತ ತಿಳ್ಕೊಬೋದು. ಎಳ್ಳು ಬೆಲ್ಲ ಅಂದರೆ ಸುಮ್ಮನೆ ಅಲ್ಲ, ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಎಳ್ಳು, ಬೆಲ್ಲ, ಕೊಬ್ಬರಿ, ಶೇಂಗಾ, ಕಡಲೆ ಇದೆಲ್ಲ
ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಎಣ್ಣೆ ಅಂಶ ಇರೋದು ಕೊಬ್ಬರಿ ಮತ್ತು ಶೇಂಗಾದಲ್ಲಿ, ಇದು ಕೂಡ ದೇಹಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಹಿಂದಿನ ಕಾಲದವರು ವರ್ಷಕ್ಕೊಂದ್ಸರಿ ಈ ಸೀಸನಲ್ಲಿ, ವಿಂಟರ್ ಸೀಸನಲ್ಲಿ ಕೊಬ್ಬರಿ ಬೆಲ್ಲ ತಿನ್ನಬೇಕು ಅಂದ್ಬಿಟ್ಟಿದೆ. ಸಂಕ್ರಾಂತಿ ಕಾಳು ಅಂದ್ಬಿಟ್ಟಿದೆ, ಅದನ್ನು ಮಾಡಿಬಿಟ್ಟಿದೆ. ಮನೆ ಮಂದಿ ಎಲ್ಲ ತಿನ್ನೋ ಥರ ಈ ರೀತಿ ಹಬ್ಬನ ಮಾಡ್ಕೊಂಡಿದ್ದಾರೆ. ಮತ್ತು ಈ ಹಬ್ಬದಲ್ಲಿ, ಈ ಸೀಸನಲ್ಲಿ ಸಿಗೋದು ಶೇಂಗಾ ಮತ್ತು ಇದು ಅವರೆಕಾಳು, ಶೇಂಗಾ, ಅವರೆಕಾಳು, ಕಬ್ಬು, ಇದೆಲ್ಲ ಈ ಸೀಸನಲ್ಲಿ ಸಿಗೋದು. ಅದನ್ನೆಲ್ಲ ಇಟ್ಬಿಟ್ಟಿದೆ. ಇವಾಗ ತರಕಾರಿ ಎಲ್ಲ ತುಂಬ ಜಾಸ್ತಿ ಸಿಗುತ್ತೆ, ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ಗೆಣಸು ಇದೆಲ್ಲ ಇಟ್ಟು ಪೂಜೆ ಮಾಡಿ ತಿನ್ನೋ ಅಂತರ ಪದ್ಧತಿನ ಮಾಡ್ಕೊಬಂದಿದ್ದಾರೆ. ಈ ಹಬ್ಬ ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ವಿಶೇಷವಾಗಿ ಅವರು ಆಚರಣೆ ಮಾಡ್ಕೊಬಂದಿದ್ದಾರೆ. ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ಹಬ್ಬನೂ ಆದಂಗಾಗಿರುತ್ತೆ. ತುಂಬ ಚೆನ್ನಾಗಿ ಆಚರಣೆ ಮಾಡ್ಕೊಬಂದಿದ್ದಾರೆ ಹಿಂದಿನ ಕಾಲದವರು. ಸಂಕ್ರಾಂತಿ ಕಾಳಿನ ವಿಶೇಷತೆ ಇದು. ನನಗೆ ಎಷ್ಟು ಸ್ವಲ್ಪ ಗೊತ್ತು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಬಂದು ಬೇಳೆ ಹಾಕಿದ್ದೆ. ಬೇಳೆ ಏನು ಬೆಂದಿದ್ದಾಗಿದೆ. ಬೇಳೆ ಬೇಯಿಸ್ಕೊಂಡು ಇವಾಗ ಹಿಟ್ಟು ಕೂಡ ನಾದಿಟ್ಕೊಂಡಿದ್ದೀನಿ. ಹಿಟ್ಟು ಸ್ವಲ್ಪ ಬೇಗ ನೆನೆಸಿಟ್ಕೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟಿದೆ. ಹಿಟ್ಟು ಕೂಡ ನಾದಿಟ್ಕೊಂಡು ಇವಾಗ ಸಾಂಬಾರು ಕೂಡ ಇಟ್ಕೊಂಡಿದ್ದೀನಿ. ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರ್ಗೆ ಮಾತ್ರ ನಮ್ಮ ಅತ್ತೆನೇ ಮಸಾಲೆ ತೆಗ್ದು ಕೊಡ್ತಾರೆ. ಅವರು ಮಸಾಲೆ ತಗೊಟ್ರೆ ನಾನು ರುಬ್ಬಿಟ್ಟಿದೆ ಸಾಂಬಾರು ಮಾಡ್ಕೊಳ್ತೀನಿ. ಇವಾಗ ಯಾವಾಗಲೂ ಅವರೇ ಒಬ್ಬಟ್ಟು ಸಾಂಬಾರಿಗೆ ಯಾವಾಗಲೂ ಅವರೇ ಮಸಾಲೆ ತೆಗೆದು ಕೊಡೋದು. ಸೊ ಇವಾಗ ಈ ಕಡೆ ಪಲ್ಯಕ್ಕೆ ಇಟ್ಕೊಳ್ತೀನಿ. ಅಂದರೆ ಹುಳಿ ಅಂತೀವಿ ನಾವು, ಎಲ್ಲ ಥರದ ತರಕಾರಿ ಹಾಕಿ. ಇವಾಗ ಬಟಾಣಿ ಕಾಳು ಇದೆ ಸಿಗುತ್ತಲ್ವ, ಅದಕ್ಕೋಸ್ಕರ ಜಾಸ್ತಿ ಬಟಾಣಿ ಕಾಳು ಹಾಕಿದ್ದೀನಿ. ಬಟಾಣಿ ಕಾಳು, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ನೋಕೋಲು ಇಷ್ಟನ್ನು ಹಾಕ್ಬಿಟ್ಟಿದೆ. ಪಲ್ಯ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಪೂರಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ, ಮಾಡ್ಕೊಳ್ತೀವಿ. ನಮ್ಮ ಮನೇಲಿ ಒಬ್ಬಟ್ಟು ಮಾಡಿದ್ರೆ ಹುಳಿ ಅಂತೀವಿ ನಾವು, ಇದಕ್ಕೆ ಮಸಾಲೆ ಹಾಕ್ಬಿಟ್ಟಿದೆ ಮಾಡ್ಕೊಳ್ತೀವಿ. ಹುಳಿ ಮತ್ತು ವಡೆ ಇವೆರಡು ಮಾತ್ರ ಮಿಸ್ ಆಗೋದಿಲ್ಲ, ಬೇಕೇ ಬೇಕು. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ತರಕಾರಿಗೆ ಹಾಕ್ಬಿಟ್ಟಿದೆ. ಇದು ನೀರು ಹಾಕಬಾರ್ದು, ಹಾಗೆ ಬೇಯಿಸ್ಕೊಳ್ಬೇಕು. ಅಂದರೆ ಮಸಾಲೆ ಒಳಗೆ ತರಕಾರಿ ಬೇಯಬೇಕು. ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದು ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಪೂರಿ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಕಡೆ ಪಲ್ಯ ಆಯಿತು, ಆ ಕಡೆ ಸಾಂಬಾರು ಆಯಿತು. ಯಾರ ಮನೇಲೆಲ್ಲ ಯಾವ ಥರ ಹಬ್ಬ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಪೊಂಗಲ್ ಯಾರ ಮನೇಲಿ ಮಾಡಿದ್ರಿ ಅಂದ್ಬಿಟ್ಟಿದೆ ತಿಳಿಸಿ. ನನಗೂ ಪೊಂಗಲ್ಲು ಇಷ್ಟ ಆಗುತ್ತೆ, ಆದರೆ ನಮ್ಮ ಮನೇಲಿ ಒಬ್ಬಟ್ಟವರು ಪೊಂಗಲ್ ಅಷ್ಟು ಇಷ್ಟಪಡಲ್ಲ. ನಮ್ಮ ಅತ್ತೆ, ನಮ್ಮ ಮಾವ ಅವರು ಪೊಂಗಲ್ಲು ಅಷ್ಟು ಇಷ್ಟಪಡಲ್ಲ, ಅದಕ್ಕೋಸ್ಕರ ಒಬ್ಬಟ್ಟು ಮಾಡಿಬಿಟ್ಟೆ. ಇವಾಗ ನಾಷ್ಟ ಮಾಡಿಕೊಡ್ತಾ ಇದ್ದೀನಿ. ಅವರು ಪಾಪ BP ಟ್ಯಾಬ್ಲೆಟ್ ತೊಗೋಬೇಕಲ್ವ, ಲೇಟ್ ಆಗುತ್ತೆ, ಅಡುಗೆ ಆಗಿ ಪೂಜೆ ಆಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟಿದೆ. ಅವರಿಗೆಲ್ಲ ಅವಲಕ್ಕಿ ಮಾಡಿಕೊಟ್ಟೆ, ಅವರು ನಾಷ್ಟ ಮಾಡಿಕೊಂಡ್ರು. ನಾನು ಪೂಜೆ ಆದಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದ್ದೆ, ನಾನು ಮಾಡಿಲ್ಲ. ಬೇಗನೆ 10:30 ಒಳಗಡೆ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆನೂ ಕೂಡ ತುಂಬ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಯಾರ ಮನೇಲೆಲ್ಲ ಹೇಗೆ ಯಾರ ಮನೇಲೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಲೆಮನ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೆಮನ್ ರೈಸು ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಲೆಮನ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೇಗ ಅಡುಗೆ ಮುಗಿಸ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಒಬ್ಬಟ್ಟು ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಇಲ್ಲಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಟ್ಕೊಂಡು ಹೂರ್ಣನೂ ಎಲ್ಲ ರುಬ್ಬಿಟ್ಕೊಂಡು ಇವಾಗ ಅನ್ನಕ್ಕೆ ಇಟ್ಕೊಬಿಡ್ತೀನಿ. ಅನ್ನ ಆಗೋಷ್ಟರಲ್ಲಿ ಆ ಕಡೆ ವಡೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಕಡಲೆಬೇಳೆ ನೆನೆ ಹಾಕಿದ್ದೆ ಬೆಳಗ್ಗೆನೆ. ಕಡಲೆಬೇಳೆ, ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕ್ಕೊಂಡು ರುಬ್ಕೊಳ್ತೀನಿ. ತರಿಯಾಗಿ ಕಡಲೆಬೇಳೆ ರುಬ್ಕೊಂಡು ಅದಕ್ಕೆ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಇಷ್ಟು ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ತೊಳೆದ್ಬಿಟ್ಟಿದೆ. ನೀರು ಇರಬಾರ್ದು, ಹಿಂಡಿ ಹಾಕಬೇಕು ಚೆನ್ನಾಗಿ ನೀರು.
ನೀಟಾಗಿ ತೊಳೆದ್ಬಿಟ್ಟಿದ್ದೆ. ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಸ್ವಲ್ಪ ಅಕ್ಕಿ ಹಿಟ್ಟು ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ವಡೆಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಟೈಮ್ ಆಗಿಬಿಡ್ತು. 10 o'clock ಆಯ್ತಾಗಲೇ. ನಾನು ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ. ಇವಾಗ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಅದಾದಮೇಲೆ ನಾನು ಎಲ್ರಿಗೂ ಮಾಡ್ತೀನಿ. ಇವಾಗ ಪೂಜೆ ಒಂದು 4 ಒಬ್ಬಟ್ಟು ಮಾಡಿಕೊಂಡು 4 ವಡೆ ಮಾಡಿಕೊಂಡು ತೆಗೆದಿಟ್ಟು ಆಮೇಲೆ ನಾನು ಪೂಜೆ ಬಂದಾದಮೇಲೆ ಎಲ್ಲ ಒಬ್ಬಟ್ಟು ಮಾಡ್ತೀನಿ. ಇವಾಗ ವಡೆ ಕೂಡ ಕರ್ಕೊಂಡಿದ್ದೀನಿ ಆ ಕಡೆ ಪೂಜೆಗೆ. ಸೊ ಒಬ್ಬಟ್ಟು ಮಾಡ್ಕೊಳ್ಬೋದು, ಈಸಿಯಾಗಿ ಒಬ್ಬಟ್ಟು ಮಾಡ್ಬೋದು. ಅಂದರೆ ಏನಪ್ಪ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ನಾನಿಲ್ಲಿ ಬೇಗ ಮಾಡ್ಕೊಳ್ತೀನಿ. ನಾನು ಎಲ್ಲ ಈ ರೀತಿ ತಟ್ಟುತ್ತಾರೆ ಕೈಯಿಂದನೇ, ನನಗೆ ಸ್ವಲ್ಪ ಅಷ್ಟೇ ತಟ್ಕೊಳ್ತೀನಿ. ಅದಾದಮೇಲೆ ಈ ರೀತಿ ಚಪಾತಿ ಥರ ಒತ್ಕೊಳ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆಯೂ ಲೆವೆಲ್ಲಾಗಿರುತ್ತೆ ಅಂದ್ಬಿಟ್ಟಿದೆ, ಒತ್ಕೊಳ್ತೀನಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಬಂದಿದೆ ಅಂತ ಹೇಳಿ ನೋಡ್ಬೋದು. ಇವತ್ತು ನನ್ನ ತಮ್ಮ ಬೇರೆ ಬರ್ತಾನೆ, ನನಗೆ ತುಂಬ ಖುಷಿ ಆಗ್ತಿದೆ. ಊರಿಂದ ಯಾರಾದರೂ ಬರ್ತಾರೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಸಂಜೆ ನನ್ನ ತಮ್ಮ ಬರ್ತಾನೆ ಇಲ್ಲಿ. ಸೊ ಒಬ್ಬಟ್ಟು ಕೂಡ ಮಾಡಿಕೊಂಡು ನೋಡ್ಬೋದು. ನಾನು ತುಂಬ ಜಾಸ್ತಿ ಏನೂ ಅಡುಗೆ ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟು, ಕೋಸಂಬರಿ, ವಡೆ, ಪಲ್ಯ ಮತ್ತು ಅನ್ನ, ಸಾಂಬಾರು, ಲೆಮನ್ ರೈಸು ಇಷ್ಟೇ ಮಾಡ್ಕೊಂಡಿದ್ದೆ. ತುಂಬ ಜಾಸ್ತಿ ಏನು ನಾನು ಅಡುಗೆ ಮಾಡ್ಕೊಂಡಿದ್ದಿರಲಿಲ್ಲ. ಅಷ್ಟೊತ್ತಿಗೆ ನನ್ನ ಪೂಜೆ ಮುಗಿಯೋಷ್ಟೊತ್ತಿಗೆ ನನ್ನ ಮಗನ ಫ್ರೆಂಡ್ಸ್ ಕೂಡ ಎಳ್ಳು ಬೆಲ್ಲ ತೊಗೊಬಂದರು. ಸೊ ಅವರಿಗೂ ಎಳ್ಳು ಬೆಲ್ಲ ಕೊಟ್ಬಿಟ್ಟಿದ್ದೆ, ಹಾಗೆ ಕಳಿಸ್ದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಬಿಟ್ಟಿದೆ. ಎಳ್ಳು ಬೆಲ್ಲ ಕೊಟ್ಟು ಕಳಿಸ್ದೆ, ಅವರು ಕೂಡ ತೊಗೊಂಡು ಹೋದರು. ನಮ್ಮ ನಾದಿನಿಯವರಿಗೂ ಕರೆದೆ, ಅವರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಎಳ್ಳು ಬೆಲ್ಲ ಕೊಟ್ಟು ಮತ್ತು ಅವರು ಕೂಡ ಹೋದರು. ಅಂದರೆ ಮೇಲ್ಗಡೆನೇ ಇದ್ದಾರೆ ಅವರು. ಸೊ ಅವರು ಮೇಲ್ಗಡೆ ಹೋದರು. ಅದಾದಮೇಲೆ ಅವರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಕಳಿಸಿದ್ದಾದಮೇಲೆ ನಾನು ಕೂಡ ನೈವೇದ್ಯಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನೇ ಊಟ ಮಾಡ್ಕೊಂಡ್ಬಿಡ್ತೀನಿ. ಊಟ ಮಾಡಿಕೊಂಡು ನಾನು ಒಬ್ಬಟ್ಟು ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕೆ ಅಂದರೆ ಲೇಟ್ ಆಗುತ್ತೆ, ಮತ್ತು ಒಬ್ಬಟ್ಟು ಮಾಡಿ, ಪೂರಿ ಮಾಡಿ, ವಡೆ ಮಾಡಿ ಅನ್ನೋತ್ತಿಗೆ ಲೇಟ್ ಆಗುತ್ತೆ. ನಮ್ಮನೆ ಎದುರುಗಡೆ ಪಾಪ ಒಬ್ಬರು ಅಂಕಲ್ ಇದ್ದಾರೆ, ಅವರು ಒಬ್ಬರೇ ಇರೋದು. ಅವರಿಗೆ ಹಬ್ಬದಲ್ಲೆಲ್ಲ ಊಟ ಕೊಡ್ತೀವಿ. ಅವರಿಗೆ 1:30, 1 o'clock ಊಟ ಮಾಡಿ ಅಭ್ಯಾಸ, ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂದ್ಬಿಟ್ಟಿದೆ. ನಾನು ಊಟ ಮಾಡಿ ಬರೋಷ್ಟರಲ್ಲಿ 11:30 ಆಯಿತು, ಬಂದುಬಿಟ್ಟಿದೆ. ಒಬ್ಬಟ್ಟು ಮಾಡಿಕೊಂಡು ಜೊತೆಗೆ ಪೂರಿನೂ ಮಾಡ್ಕೊಂಡ್ಬಿಡ್ತೀನಿ. ಸೊ ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಮಧ್ಯಾಹ್ನ ಎಲ್ರಿಗೂ ಊಟಕ್ಕೆ ಕೊಟ್ಟು, ಅಂಕಲ್ಗೂ ಊಟಕ್ಕೆ ಕೊಟ್ಟು ಕಳಿಸಿ, ನಮ್ಮ ನಾದಿನಿಯವ್ರಿಗೂ ಊಟಕ್ಕೆ ಕೊಟ್ಟು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಅನ್ನೋಷ್ಟರಲ್ಲಿ 3:30 ಆಯಿತು. ಇವಾಗ ಮತ್ತು ಸಂಜೆ ನಾನು ಮನೆಗೆಲ್ಲ ಯಾರ್ಯಾರು ಎಳ್ಳು ಬೆಲ್ಲ ತೊಗೊಂಬರ್ತಾರೆ ಅವರಿಗೂ ಕೂಡ ಎಲ್ಲ ಎಳ್ಳು ಬೆಲ್ಲ ಕೊಟ್ಬಿಟ್ಟಿದೆ, ಕಳಿಸ್ತೀನಿ. ಅಂದರೆ ಯಾರು ಬರ್ತಾರೆ ಮನೆಗೆ ಅವರಿಗೆ ಎಳ್ಳು ಬೆಲ್ಲ, ಕಬ್ಬು, ಅಡಿಕೆ ಎಲೆ, ಬಾಳೆಹಣ್ಣು, ಅರಿಶಿನ ಕುಂಕುಮ ಕೊಟ್ಬಿಟ್ಟಿದೆ, ಕಳಿಸ್ಬೇಕು. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಮತ್ತು ಇವಾಗ ಇಷ್ಟೆಲ್ಲ ಹಬ್ಬ ಮಾಡೋಷ್ಟರಲ್ಲಿ 3 o'clock ಆಯಿತು. ಇದಾದಮೇಲೆ ನಾನು ಲಾಗು ಏನೂ ಮಾಡಲಿಲ್ಲ. ಎಲ್ರಿಗೂ ಊಟಕ್ಕೆ ಬಡಿಸಿ ನಾನು ಕ್ಲೀನ್ ಮಾಡ್ಕೊಳೋತ್ತಿಗೆ ತುಂಬ ಟೈಮ್ ಆಯಿತು. ಇವಾಗ ಅಂಕಲ್ಗೂ ಕೂಡ ಊಟಕ್ಕೆ ಕಟ್ಬಿಟ್ಟಿದೆ, ಕಳಿಸ್ತೀನಿ. ನನ್ನ ಮಗ ತಗೊಂಡೋಗಿ ಕೊಟ್ಟು ಬರ್ತಾನೆ. ನಾನು ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆಗೆ ನನ್ನ ತಮ್ಮ ಬರ್ತಾನಲ್ವ, ಮತ್ತು ಅವರಿಗೂ ಸಂಜೆಗೆ ಅಡುಗೆ ಮಾಡ್ಕೊಳ್ಬೇಕು. ಮತ್ತು ಅಂದರೆ ಅಡುಗೆ ಎಲ್ಲ ಇದೆ, ಜಸ್ಟ್ ಪೂರಿ ಮಾಡಬೇಕು, ಅನ್ನ ಮಾಡಿ ಒಬ್ಬಟ್ಟೆಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ದೀನಿ. ಯಾರ ಮನೆಯಲ್ಲೆಲ್ಲ ಒಬ್ಬಟ್ಟು ಮಾಡಿದ್ರೋ ಇಲ್ಲ ಅಂದರೆ ಪೊಂಗಲ್ ಮಾಡಿದ್ರೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಮಾತ್ರ ಒಬ್ಬಟ್ಟೆ ಮಾಡಿದ್ವಿ. ನೋಡ್ಬೋದು ಅಂಕಲ್ಗೆ ಊಟ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಒಂದು ಬಾಳೆಹಣ್ಣು, ಸಂಕ್ರಾಂತಿ ಕಾಳು ಇಟ್ಟಿದ್ದೀನಿ. ಕಬ್ಬು ಇಡಬೇಕು ಅಂತ ಜ್ಞಾಪನ ಮಾಡ್ಕೊಂಡಿದ್ದೀನಿ, ಆದರೆ ಮರ್ತುಬಿಟ್ಟೆ. ಅದಾದಮೇಲೆ ಕೊಟ್ಟು ಕಳಿಸಿದ್ರ ಮೇಲೆ ಕಬ್ಬು ಇಡಬೇಕಾಗಿತ್ತು ಅನ್ನಿಸ್ತು. ಇವಾಗ ಸಂಜೆ ಮನೆಗೆ ಬಂದಿದ್ರಲ್ಲ ಅವರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಬಿಟ್ಟಿದೆ. ಎಳ್ಳು ಬೆಲ್ಲ ತಿಂದ್ಬಿಟ್ಟಿದೆ ಒಳ್ಳೆ ಮಾತಾಡಿ ಅಂತಾರೆ. ಸೊ ನಾವು ಕೂಡ ಎಳ್ಳು ಬೆಲ್ಲ ತಿಂದ್ಬಿಟ್ಟಿದೆ, ಒಳ್ಳೆ ಮಾತಾಡೋಣ. ಇವಾಗ ಮನೆ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ, ಎಳ್ಳು ಬೆಲ್ಲ ಕೊಟ್ಬಿಟ್ಟಿದೆ, ಕಳಿಸಿದ್ದಾಯಿತು. ನನ್ನ ತಮ್ಮ ಬರ್ತಾನೆ, ಏನು ನಾನು ಲಾಗು ಮಾಡ್ಕೊಂಡಿಲ್ಲ. ಸೊ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇಷ್ಟಾಗಿತ್ತು ನಮ್ಮನೆ ಹಬ್ಬ. ನಿಮ್ಮ ಮನೇಲೆಲ್ಲ ಯಾವ ಥರ ಹಬ್ಬ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ತಿಳಿಸಿ. ನನ್ನ ತಮ್ಮ ನೆಕ್ಸ್ಟ್ ಡೇ ಫ್ರೈಡೇ
ಹೋಗ್ಬಿಟ್ಟಿದೆ. ಗಾಡಿ ತೊಗೊಬಂದು ಅವನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೊರಡ್ತಾನೆ. ಇವಾಗ ಊರಿಗೆ ಹೊರಟ, ಪೂಜೆ ಮಾಡಿಕೊಂಡು ಗಾಡಿಗೆ ಒಂದ್ಸಲ ಪೂಜೆ ಮಾಡ್ಕೊಂಡು ಹೋಗಪ್ಪ ಅಂದ್ಬಿಟ್ಟಿದೆ. ಗಾಡಿಗೆ ತುಂಬ ದೂರ ಹೋಗೋದಲ್ವ, ಅದಕ್ಕೋಸ್ಕರ ಗಾಡಿಗೆ ಪೂಜೆ ಮಾಡಿಕೊಂಡು ಅವನು ಹೊರಡ್ತಾನೆ. ತುಂಬ ದೂರ ಹೋಗೋದು, ಒಂದು ಪೂಜೆ ಮಾಡ್ಕೊಂಡು ಹೋಗು ಅಂತ ಅಂದ್ವಿ. ಸೊ ಇಷ್ಟ ಆಗಿತ್ತು ನಮ್ಮನೆ ಹಬ್ಬದ ಲಾಗು. ನೀವೆಲ್ಲ ಯಾವ ಥರ ಹಬ್ಬ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.